ಹೊಸ ವರ್ಷದ ಸಂಭ್ರಮಕ್ಕೆ ಇನ್ನೆರಡು ದಿನ ಬಾಕಿ ಇರುವಂತದ್ದು. ಈ ನಿಟ್ಟಿನಲ್ಲಿ ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ಮತ್ತೆ ಎಂಜಿ ರೋಡ್ ಅಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಮಾಡಲಾಗ್ತಿರುವಂತದ್ದು. ಅದೇ ರೀತಿಯಾಗಿ ಮಧುಬನಗಿತ್ತಿ ಎಂದೇ ಈಗ ಬ್ರಿಗೇಡ್ ರೋಡ್, ಎಂಜಿ ರೋಡ್ ಎಲ್ಲ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಸದ್ಯನ ಈಗ ಎಂಜಿ ರೋಡ್ ಬಳಿ ಇದ್ದಾವೆ. ಇಲ್ಲಿ ನೋಡಬಹುದು ಯಾವ ರೀತಿಯ ಒಂದು ಬಂದೋಬಸ್ತ್ ಇದೆ ಅನ್ನೋ ರೀತಿಯಲ್ಲಿ ಕೂಡ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ ಅಂತೇಳಿ. ನೋಡಿ, ಬ್ಯಾರಿಕೇಡ್ ಗಳನ್ನ ಹಾಕಲಾಗಿದೆ ಮತ್ತೆ ಸಿಸಿಟಿವಿಗಳ ಕಣ್ಗಾವಲಿನಲ್ಲಿರುವಂತದ್ದು. ಅಂದ್ರೆ ಈಗಾಗಲೇ ಪೊಲೀಸರು ಎಲ್ಲಾ ರೀತಿಯಾದಂತಹ ಒಂದು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಅದೇ ಎರಡೂ ಬದಿಯಲ್ಲೂ ಕೂಡ, ಅಂದ್ರೆ ಎಂಜಿ ರೋಡ್ ನ ಎರಡೂ ಬದಿಯಲ್ಲಿ ಕೂಡ ಬ್ಯಾರಿಕೇಡ್ ಅನ್ನ ಹಾಕಿದ್ದಾರೆ. ಟ್ರಾಫಿಕ್ ಪೊಲೀಸರು, ಲಾ ಅಂಡ್ ಆರ್ಡರ್ ಪೊಲೀಸರು ಆಲ್ರೆಡಿ ಬ್ಯಾರಿಕೇಡ್ ಗಳನ್ನ ಹಾಕಿ ಪೊಲೀಸ್ ಬಂದೋಬಸ್ತ್ಗೆ ಎಲ್ಲಾ ರೀತಿಯಾದಂತಹ ಪ್ಲಾನ್ಸ್ ಅನ್ನ ಈಗಲೇ ಶುರು ಮಾಡಿಕೊಂಡಿರುವಂತದ್ದು. ಜೊತೆಗೆ ಲೈಟಿಂಗ್ಸ್ ಅನ್ನ ನೋಡಬಹುದು, ಕಲರ್ಫುಲ್ ಲೈಟಿಂಗ್ಸ್ ಅಲ್ಲಿ ಈಗ ಕಂಗೊಳಿಸ್ತಾ ಇರುವಂತದ್ದು ಎಂಜಿ ರೋಡ್. ಅದೇ ರೀತಿಯಾಗಿ ಸಂಪೂರ್ಣವಾಗಿ ಈ ಒಂದು ಬ್ಯಾರಿಕೇಡ್ ವ್ಯವಸ್ಥೆ ಮತ್ತೆ ಸಿಸಿಟಿವಿ ಕಣ್ಗಾವಲು ನೋಡಬಹುದು. ಮತ್ತೆ ಚರ್ಚ್ ಸ್ಟ್ರೀಟ್ ರಸ್ತೆ, ಚರ್ಚ್ ಸ್ಟ್ರೀಟ್ ಅಲ್ಲಿ ಎಲ್ಲಾ ಒಂದು ಪೊಲೀಸ್ ಚೌಕಿಗಳನ್ನ ಹಾಕಲಾಗಿದೆ. ಪೊಲೀಸ್ ಚೌಕಿಯಲ್ಲಿ ಅಂದ್ರೆ ಯಾವುದೇ ರೀತಿ ಕಳೆದ ಬಾರಿ ಯಾವ ರೀತಿ ಒಂದು ವ್ಯವಸ್ಥೆಯನ್ನ ಬಂದೋಬಸ್ತನ್ನ ಮಾಡ್ಕೊಂಡಿದ್ರು ಅದೇ ಒಂದು ಮಾದರಿಯಲ್ಲಿ ಈಗ ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ಮತ್ತೆ ಎಂಜಿ ರೋಡ್ ಅಲ್ಲಿ ಮಾಡ್ಕೊಳ್ಳಲಾಗಿರುವಂತದ್ದು. ಯಾಕಂದ್ರೆ ಈ ಬಾರಿ ಅತಿ ಹೆಚ್ಚು ಮಂದಿ ಈ ಬಾರಿಯ ಸೆಲೆಬ್ರೇಷನ್ ಅಲ್ಲಿ ಜಮಾವಣೆ ಆಗ್ತಾರೆ, ಭಾಗಿಯಾಗ್ತಾರೆ ಅನ್ನೋ ಹಿನ್ನೆಲೆಯಲ್ಲಿ ಈ ಬಾರಿ ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗಬಾರದು ಅಂತೇಳಿ ಪೊಲೀಸರು ಬಂದೋಬಸ್ತನ್ನ ಮಾಡಿಕೊಂಡಿರುವಂತದ್ದು. ಈ ಬಾರಿ ಹೊಸ ವರ್ಷದ ಸಂಭ್ರಮಕ್ಕೆ ಸಿಲಿಕಾನ್ ಸಿಟಿಯಲ್ಲಿ 20,000 ಪೊಲೀಸರನ್ನ ಬಂದೋಬಸ್ತನ್ನ ಮಾಡಿಕೊಂಡಿದ್ದಾರೆ. ಪೊಲೀಸ್ ಕಮಿಷನರ್ ಆಗಿರುವಂತಹ ಸೀಮಂತ್ ಕುಮಾರ್ ಸಿಂಗ್ ಅವರ ನೇತೃತ್ವದಲ್ಲಿ ಎಲ್ಲಾ ಡಿಸಿಪಿಗಳು ಮತ್ತೆ ಎಲ್ಲಾ ಒಂದು ಎಸಿಪಿ, ಇನ್ಸ್ಪೆಕ್ಟರ್ ಮತ್ತೆ ಸೇರಿದಂತೆ ಸಿಬ್ಬಂದಿಗಳನ್ನ ಮತ್ತೆ ಸಿಐಆರ್, ಕೆಎಸ್ಆರ್ಪಿ ತುಕಡಿಗಳನ್ನ ಬಂದೋಬಸ್ತ್ಗೆ ಈ ಬಾರಿ ನಿಯೋಜನೆಯನ್ನ ಮಾಡಿಕೊಂಡಿರುವಂತದ್ದು. ಈ ಬಾರಿ ಮತ್ತೆ ಬ್ರಿಗೇಡ್ ರೋಡ್ ನೋಡಬಹುದು. ಬ್ರಿಗೇಡ್ ರೋಡ್ ಸಂಪೂರ್ಣವಾಗಿ ಈ ಬಾರಿಯ ಪೊಲೀಸ್ ಸುಪರ್ದಿಯಲ್ಲಿರುವಂತದ್ದು. ಒಂದು ವೇಳೆ ಇಲ್ಲಿ ಸಂಭ್ರಮಕ್ಕೆ ಬಂದ್ರೆ ಯಾವುದೇ ರೀತಿಯ ಸಮಸ್ಯೆ ಇರೋದಿಲ್ಲ. ಆದ್ರೆ ಈ ಒಂದು ಸಂದರ್ಭವನ್ನ ಯಾರು ಬೇರೆ ಚೇಷ್ಟೆ ಮಾಡೋಕೆ, ಮಹಿಳೆಯರ ಜೊತೆ ಅಸಭ್ಯವಾಗಿ ವರ್ತನೆ ಮಾಡೋಕೆ ಬಂದ್ರೆ ಅಂತವ್ರಿಗೆ ಬಿಸಿ ಮುಟ್ಟಿಸುವಂತ ಕೆಲಸ ಮಾಡಲಾಗುತ್ತೆ. ಮತ್ತೆ ಸಿಸಿ ಕ್ಯಾಮೆರಾಗಳನ್ನ ಕೂಡ ಇಲ್ಲಿ ಹಾಕಲಾಗಿರುವಂತದ್ದು. ಮತ್ತೆ ಎಲ್ಲಾ ಒಂದು ಸಿಸಿ ಕ್ಯಾಮೆರಾಗಳನ್ನ ಇಲ್ಲಿ ಅಲ್ಲಲ್ಲಿ ಜಂಕ್ಷನ್ ನಲ್ಲಿ ಬಳಸಲಾಗ್ತಿರುವಂತದ್ದು. ಮತ್ತೆ ಪೊಲೀಸರು ಈಗ ಆಲ್ರೆಡಿ ಯಾವ ರೀತಿ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅಂದ್ರೆ ಪ್ರತಿ ಒಂದು ಜಂಕ್ಷನ್ ಅಲ್ಲೂ ಕೂಡ ಇಂತಿಷ್ಟು ಪೊಲೀಸರನ್ನ ನಿಯೋಜನೆಯನ್ನ ಮಾಡ್ಕೊಳ್ಬೇಕು ಅಂತೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಬ್ಯಾರಿಕೇಡ್ ಹಾಕೋಕೆ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ. ಮತ್ತೆ ಒಂದು ಬರುವಂತ ಯುವ ಸಮೂಹ ಏನಿದೆ, ಯುವಕರೇನಿದ್ದಾರೆ, ಅವರು ಕೂಡ ಈ ಒಂದು ಸೆಲೆಬ್ರೇಷನ್ ಅಲ್ಲಿ ಭಾಗಿಯಾಗುವ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದ್ ಕಡೆ ಅವರಿಗೆ ಒಳ್ಳೆ ರೀತಿಯಾದಂತಹ ಅವಕಾಶ, ಮತ್ತೆ ಇದೇ ಒಂದು ಸಂದರ್ಭದಲ್ಲಿ ಯಾರಾದ್ರೂ ಮಿಸ್ಬಿಹೇವ್ ಮಾಡಕ್ಕೆ ಮುಂದಾದ್ರೆ ಅಂತವರನ್ನ ಕೂಡಲೇ ವಶಕ್ಕೆ ಪಡೆಯುವಂತದ್ದು. ಅದಲ್ಲದೆ ಈ ಬಾರಿ ಪ್ರತಿ ಒಬ್ಬರ ಒಂದು ಕೂಡ ನಿಮ್ಮ ಸಿಸಿಟಿವಿ ಕಣ್ಗಾಲಿರುತ್ತೆ. ಪೊಲೀಸರನ್ನ ನೋಡಬಹುದು. ಪೊಲೀಸರು ಯಾವ ರೀತಿಯಲ್ಲಿ ಈಗ ಆಲ್ರೆಡಿ ಅಂದ್ರೆ ಈ ಆಲ್ರೆಡಿ ಒಂದು ರಿಕ್ಕಿ ರೀತಿಯಲ್ಲಿ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಈಗ ಆಲ್ರೆಡಿ ರೂಪುರೇಷೆ ಅಂದ್ರೆ ಅವರು ಯಾವ ರೀತಿಯಲ್ಲಿ ಪೊಲೀಸರು ಇಂತಿಷ್ಟು ಮಂದಿ ಆ ಜಂಕ್ಷನ್ ಗಳಲ್ಲಿ ಇರಬೇಕು, ಮತ್ತೆ ಯಾರು ಟ್ರಾಫಿಕ್ ಪೊಲೀಸರು ಅಲ್ಲಿ ನಿಯೋಜನೆ ಆಗಬೇಕು, ಅವರ ನೇತೃತ್ವದಲ್ಲಿ ಲಾ ಅಂಡ್ ಆರ್ಡರ್ ಪೊಲೀಸರ ನೇತೃತ್ವದಲ್ಲಿ ಯಾವ ಇನ್ಸ್ಪೆಕ್ಟರ್, ಎಸಿಪಿ ಮತ್ತೆ ಡಿಸಿಪಿಗಳಿಗೆ ಒಂದು ಅವಕಾಶವನ್ನ ಕೊಡಬೇಕು. ಅವರು ಆಯಾ ಜಂಕ್ಷನ್ ಅಲ್ಲಿ ಅವರ ಬಂದೋಬಸ್ತ್ ನೋಡಿಕೊಳ್ಳುವಂತದ್ದು ಅವರ ಜವಾಬ್ದಾರಿ. ಅಲ್ಲಿ ಏನೇ ಒಂದು ಸಮಸ್ಯೆ ಆದ್ರೂ ಕೂಡ ಅವರು ಅದನ್ನ ನೋಡಿಕೊಳ್ಬೇಕು. ಈ ನಿಟ್ಟಿನಲ್ಲಿ ಕಮಿಷನರ್ ಆಯೋಜನೆ ಮಾಡ್ಕೊಂಡಿದ್ರೆ ಮೆಟ್ರೋದಿಂದ ಚರ್ಚ್ ಸ್ಟ್ರೀಟ್ಗೆ ಬರುವಂತವ್ರು ಎಲ್ಲರೂ ಕೂಡ ನೇರವಾಗಿ ಆ ಕಡೆ ಹೋಗುವಂತದ್ದು. ಅಂದ್ರೆ ಒಂದ್ ಕಡೆಯಿಂದ ಒಂದು ಕಡೆ ಬರುವಂತವ್ರಿಗೆ ಎಲ್ಲರೂ ಕೂಡ ಮಾರ್ಗವನ್ನ ಅಲ್ಲಿಗೆ ಒಂದು ಬಂದ್ ಮಾಡ್ತಾರೆ. ಕೇವಲ ಡೈರೆಕ್ಟ್ ಆಗಿ ಎಂಜಿ ರೋಡ್ ಇಂದ ಬರುವಂತರು ಡೈರೆಕ್ಟ್ ಆಗಿ ಬ್ರಿಗೇಡ್ ರೋಡ್ ಮೂಲಕವಾಗಿ ಹೋಗಿ ಅಲ್ಲಿ ಎಂಪೋರಿಯಂ ಬಂದು ಬರುವಂತರು ಕೆಳಗಡೆ ಅವರು ಎಕ್ಸಿಟ್ ಆಗಬೇಕು. ಎಲ್ಲರೂ ಕೂಡ ಮತ್ತೆ ಇನ್ವಾಲ್ವ್ಮೆಂಟ್ ಆಗುವಂತದ್ದು, ಸೇರುವಂತದ್ದಕ್ಕೆ ಅವಕಾಶವನ್ನ ಕೊಡೋದಿಲ್ಲ. ಒಟ್ಟಾರೆಯಾಗಿ ಈ ಬಾರಿಯ ಹೊಸ ವರ್ಷದ ಸಂಭ್ರಮಕ್ಕೆ ಪೊಲೀಸರು ಸಕಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ಮತ್ತೆ ಎಂಜಿ ರೋಡ್ ಎಲ್ಲವೂ ಕೂಡ ಒಂದು ವ್ಯವಸ್ಥಿತವಾದಂತಹ ಲೈಟಿಂಗ್ಸ್ ಅರೇಂಜ್ಮೆಂಟ್ಸ್ ಅನ್ನ ಮಾಡಲಾಗಿದೆ. ಅದೇ ರೀತಿಯಾಗಿ ಬಂದೋಬಸ್ತ್ ನಿಟ್ಟಿನಲ್ಲಿ ಪೊಲೀಸರು ಎಲ್ಲ ರೀತಿಯ ಸಕಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಗಂಗಾಧರ ಭಕ್ತ, ನ್ಯೂಸ್ 18 ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.